ಹಾಯ್ ಫ್ರೆಂಡ್ಸ್, ಬಿಗ್ ಬಾಸು ಮನೆ ಒಳಗಿರುವ ಸ್ಪರ್ಧಿಗಳನ್ನೆಲ್ಲ ಗಾರ್ಡನ್ ಏರಿಯಾಗೆ ಕರೀತಾರೆ. ಕರೆದ್ಬಿಟ್ಟು ಅವರಿಗೆ ಎಲಿಮಿನೇಷನ್ ಶಾಕ್ ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ವಾರ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ರೀತಿ ಎಲಿಮಿನೇಷನ್ ಆಗಿರೋದಿಲ್ಲ, ಎಲಿಮಿನೇಷನ್ ಕ್ಯಾನ್ಸಲ್ ಆಗಿರುತ್ತೆ. ಕಳೆದ ವಾರ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿರೋದ್ರಿಂದ ಫಿನಾಲೆಗೆ ಇನ್ನು 2 ವಾರಗಳು ಮಾತ್ರ ಬಾಕಿ ಇರೋದ್ರಿಂದ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ನಿನ್ನೆ ಮಾಡಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಯಾರು ಹೊರಗಡೆ ಬಂದಿದ್ದಾರೆ ಅಂತ ಹೇಳೋದಾದರೆ ತನೀಶ್ ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ಹೇಳೋದಕ್ಕೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಫಿನಾಲೆಲಿ ಟಾಪ್ 5ಅಲ್ಲಿ ಇವರು ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಎಲ್ಲ ಟಾಸ್ಕ್ಗಳಲ್ಲೂ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಮನೆ ಒಳಗಿರುವ ಎಲ್ಲ ಕೆಲಸಗಳಲ್ಲೂ ಅವ್ರ ಇನ್ವಾಲ್ವ್ಮೆಂಟು ಅಷ್ಟೇ ಚೆನ್ನಾಗಿತ್ತು. ಆದ್ರೂ ಅವರು ಎಲಿಮಿನೇಟ್ ಆಗಿರೋದು ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನಮಗೆ ಇಷ್ಟು ಬೇಜಾರಾಗ್ತಾ ಇದೆ ಅಂದರೆ ಇನ್ನು ಅವರಿಗೆ ಎಷ್ಟು ಬೇಜಾರಾಗಿರಬೇಡ ಎಲಿಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ. ತನೀಶ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಹೇಳ್ತಿದ್ದಂಗೆ ತನೀಶ್ ಅವರು ತುಂಬಾ ಹೇಳ್ತಾರೆ ಅಂತ ಹೇಳ್ಬೋದು. ತುಂಬಾ ಬೇಜಾರು ಮಾಡ್ಕೊಂಡು ಬಿಗ್ ಬಾಸ್ಗೆ ಬಿಗ್ ಬಾಸ್ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ತಾರೆ ಅಂತ ಹೇಳ್ಬೋದು. ಮನೆ ಒಳಗಿರುವ ಸ್ಪರ್ಧಿಗಳಿಗೆ ನನ್ನ ವಾಯ್ಸು ನಿಮಗೆ ಇರಿಟೇಷನ್ ಆಗ್ತಾ ಇತ್ತಲ್ವ, ಇನ್ಮೇಲೆ ನನ್ನ ವಾಯ್ಸು ಈ ಮನೇಲಿ ಇರಲ್ಲ ಅಂತ ಹೇಳೋದಾಗ್ಬೋದು. ಎಲ್ಲನೂ ತುಂಬ ಬೇಜಾರಾಗುತ್ತೆ ಕೇಳೋದಕ್ಕೇ. ಫ್ರೆಂಡ್ಸ್, ನಿಮ್ಗೇನು ಅನಿಸ್ತಾ ಇದೆ ಈ ವಾರ ತನೀಶ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.